Hey guys, welcome back to my YouTube channel. ಈ ವಿಡಿಯೋ ಇಸ್ ಆಲ್ ಅಬೌಟ್ ನಂದು 5 ಮಂತ್ಸ್ ಕಂಪ್ಲೀಟ್ ಆಯಿತು. ಸೊ 5th ಮಂತ್ಗೆ ನಮ್ಮ ಅತ್ತೆ ಮನೆ ಕಡೆ ಪದ್ಧತಿ ಪ್ರಕಾರ ಸೊ ಏನೋ ಕೂರಿಸ್ಬಿಟ್ಟು ಲೈಕ್ ಜಡೆ ಹಾಕ್ಕೊಳ್ಳೋಕ್ಕೆ ಇಂಟ್ರೆಸ್ಟ್ ಇದ್ದರೆ ಲೈಕ್ ಮೊಗ್ಗಿನ ಜಡೆ ಹಾಕ್ತಾರಲ್ವ, ಸೊ ಅದೇನಾದರೂ ಹಾಕ್ಕೊಳ್ಳೋಕ್ಕೆ ಇಂಟ್ರೆಸ್ಟ್ ಇದ್ದರೆ ಹಾಕ್ಬಿಟ್ಟು ರೆಡಿ ಮಾಡ್ತಾರೆ ಅಂತ ಇದೆ. ಸೊ ಆ್ಯಕ್ಚುಲಿ ನನಗೆ ಇದೆಲ್ಲ ಹೊಸದು, ಬಿಕಾಸ್ ನಮ್ಮ ಮಮ್ಮಿ ಮನೆ ಕಡೆ ಶ್ರೀಮಂತ ಮಾಡ್ತಾರೆ, ಬಟ್ ತುಂಬಾ ಸಿಂಪಲಾಗಿ ಶ್ರೀಮಂತ ಮಾಡಲೇಬೇಕು ಅಂತ ರೂಢಿ ಪದ್ಧತಿ ಇಲ್ಲ ಅವರಿಗೆ. ಸೊ ಇಲ್ಲಿ ಡಿಫ್ರೆಂಟ್ ಆಗಿದೆ. ಸೊ ನೋಡೋಣ, ಇವತ್ತು ಮಾಡ್ತಾ ಇದ್ದಾರೆ. ಸೊ ಲೆಟ್ಸ್ ಗೆಟ್ ರೆಡಿ. ಸೊ ಇವತ್ತು ನಾನು ನಂದು ಮದುವೆ ಸೀರೆ ಉಟ್ಕೊಳ್ತಾ ಇದ್ದೀನಿ. ಇದು ನಾನು ತುಂಬ ಇಷ್ಟಪಟ್ಟು ಹೊಲಿಸ್ಕೊಂಡಿದ್ದು ನನ್ನ ಮದುವೆಲಿ. ಸೊ ಒಂದೇ ಸತಿ ಹಾಕ್ಕೊಂಡಿದ್ದು, ಮತ್ತೆ ಹಾಕ್ಕೊಂಡೇ ಇಲ್ಲ. ಸೊ ಬಟ್ ಆ ಸೈಜ್ ಅವಾಗಿದ್ದಿದ್ದ ಸೈಜ್ಗೂ ಇವಾಗಿರೋ ಸೈಜ್ಗೆ ತುಂಬ ಡಿಫ್ರೆನ್ಸ್ ಇದೆ. ಸೊ ಸ್ವಲ್ಪ ದಪ್ಪ ಆಗಿಬಿಟ್ಟಿದ್ದೀನಿ. ಸೊ ಬ್ಲೌಸ್ ಹಾಕ್ತಾಯಿಲ್ಲ, ಸ್ಟಿಚ್ ಬಿಚ್ತಾ ಇದ್ದೀನಿ. ಸೊ ಕಮ್ ಅಲಾಂಗ್ ವಿತ್ ಮೀ. ಇವತ್ತಿನ ದಿನ ಹೇಗಿರುತ್ತೆ, ಏನೇನು ಮಾಡ್ತೀವಿ ಅಂತ ನೋಡೋಣ. ಸೊ ಲೆಟ್ಸ್ ಗೋ. ಸೊ ಇವತ್ತಿಗೆ ನಾನು ಅಫಿಷಿಯಲಿ 20 ವೀಕ್ಸ್ನ ಕಂಪ್ಲೀಟ್ ಮಾಡಿದೆ. ಸೊ ಐ ಆಮ್ ವೆರಿ ಮಚ್ ಎಕ್ಸೈಟೆಡ್ ಟು ಮೀಟ್ ಮೈ ಲಿಟಲ್ ಒನ್ಸ್. ಸೊ ಸ್ಟಾರ್ಟಿಂಗ್ ಪ್ರೆಗ್ನೆಂಟ್ ಆದಾಗ ತುಂಬ ಸುಸ್ತಾಗ್ತಾಯಿತ್ತು. ಸ್ಟಾರ್ಟಿಂಗ್ 3 ಮಂತ್ಸ್ ಅಂತಂದು ಸಿಕ್ಕಾಬಟ್ಟೆ ಸುಸ್ತಾಗೋದು ಆ್ಯಂಡ್ ನಿದ್ದೆ ಬರ್ತಾಯಿತ್ತು. ತುಂಬ ಲೇಝಿ ಅಂತಲ್ಲ, ಡ್ರೌಸಿ ಆಗಿರ್ತಾಯಿದೆ. ಪ್ರೆಗ್ನೆನ್ಸಿಲಿ ಲೇಝಿ ಅಂತ ಹೇಳೋಕ್ಕಾಗಲ್ಲ. ಐ ಡೋಂಟ್ ನೋ, ಮೋಸ್ಟ್ಲಿ ಆಲ್ ದ ಪ್ರೆಗ್ನೆಂಟ್ ವುಮೆನ್ಸ್ ಮೇ ಫೀಲ್, ಬಟ್ ನೋಡೋರಿಗೆ ಅನಿಸ್ಬೋದು ದೇ ಆರ್ ವೆರಿ ಲೇಝಿ, ಇನ್ಆ್ಯಕ್ಟಿವ್ ಅಥವಾ ವಾಟ್ ಎವರ್ ದೇ ಫೀಲ್ ಲೈಕ್ ಟೆಲಿಂಗ್. ಬಟ್ ನನಗೆ ಅನಿಸೋದು ಈಚ್ ವುಮೆನ್ಸ್ ಜರ್ನಿ, ಪ್ರತಿಯೊಂದು ಹೆಣ್ಮಗಳ ಜರ್ನಿ ಇಟ್ ಈಸ್ ಡಿಫ್ರೆಂಟ್ ಆ್ಯಂಡ್ ಮೈ ಜರ್ನಿ ಈಸ್ ಆಲ್ಸೋ ಡಿಫ್ರೆಂಟ್. ಇನ್ನು ಸ್ಟಾರ್ಟಿಂಗ್ 3 ಮಂತ್ಸಲ್ಲಿ ಅಷ್ಟು ಏನೂ ಅನಿಸ್ತಿರಲಿಲ್ಲ. ಬಟ್ ಯಾವಾಗ 4 ಮಂತ್ಸ್ ಆಗಿ ಇವಾಗ 5th ಮಂತ್ಗೆ ಕಾಲಿಟ್ಟ ಮೇಲೆ ಸ್ವಲ್ಪ ಬೇಬಿ ಮೂಮೆಂಟ್ಸ್ ಎಲ್ಲ ಗೊತ್ತಾಗ್ತಾ ಬೇಬಿ ಜೊತೆ ಬಾಂಡಿಂಗ್ ಜಾಸ್ತಿ ಆಗುತ್ತೆ. ಆ್ಯಂಡ್ ಇವಾಗ ವೆರಿ ಮಚ್ ಎಕ್ಸೈಟೆಡ್ ಟು ಸಿ ಮೈ ಲಿಟಲ್ ಒನ್ಸ್. ಈ ಜರ್ನಿನೂ ಅಷ್ಟೇ ಫಸ್ಟ್ ಪ್ರೆಗ್ನೆನ್ಸಿ ಆ್ಯಂಡ್ ಫಸ್ಟ್ ಟೈಮ್ ಪ್ರೆಗ್ನೆಂಟ್ ಆಗಿರೋರಿಗೆ ಅನಿಸುತ್ತೆ. ಮೋಸ್ಟ್ಲಿ ಆ ಜನ್ರೇಷನವ್ರಿಗೆ ಅನಿಸ್ತಿತ್ತೋ ಇಲ್ವೋ ಗೊತ್ತಿಲ್ಲ, ಬಟ್ ಈ ಜನ್ರೇಷನಲ್ಲಿ ತುಂಬ ಜನ ಎಕ್ಸೈಟೆಡ್ ಆಗಿರ್ತಾರೆ ಆ್ಯಂಡ್ ಐ ಆಮ್ ಒನ್ ಅಮಾಂಗ್ ದೆಮ್. ಸೊ ನಾನು ಕೂಡ ತುಂಬ ಎಕ್ಸೈಟೆಡ್ ಆಗಿದ್ದೀನಿ. ಯಾಕೆ ಈ 3 ಮಂತ್ಸ್ 4 ಮಂತ್ಸ್ವರೆಗೂ ಏನು ಅನ್ನಿಸ್ತಾ ಇರಲಿಲ್ಲ, ಅಷ್ಟು ಸುಸ್ತಾಗೋದು, ಯಾವಾಗ ಬೇಬಿ ಆಚೆ ಬರುತ್ತೆ ಅಂತ ಅನಿಸ್ತಾಯಿತ್ತು. ಬಟ್ 5th ಮಂತ್ಗೆ ಕಾಲಿಡ್ತಾ ಟಮ್ಮಿ ಬೆಳೀತಾ ಬೇಬಿ ಬಂಪ್ ಬೆಳೀತಾ ಅನಿಸುತ್ತೆ ಯಾವಾಗ ನಮ್ಮ ಬೇಬಿನ ಮೀಟ್ ಮಾಡ್ತೀನಿ ಅಂತ. ಇವಾಗ ಸ್ವಲ್ಪ ಮೂಮೆಂಟ್ಸ್ ಬೇರೆ ಗೊತ್ತಾಗುತ್ತೆ. ಸೊ ಸಖತ್ತದು ಫೀಲಿಂಗ್ ಚೆನ್ನಾಗಿರುತ್ತೆ. ಆ್ಯಂಡ್ ಯೂಟ್ಯೂಬಲ್ಲಿ ಪ್ರತಿ ಸತಿ ವೀಡಿಯೋ ಮಾಡುವಾಗ ಅನಿಸುತ್ತೆ ಐ ಆಮ್ ಫೀಲಿಂಗ್ ಲೈಕ್ ಐ ಆಮ್ ಫೈಲಿಂಗ್ ಮೈ ಲೈಫ್ಸ್ ಚಾಪ್ಟರ್ಸ್ ಅಂತ. ಒಂದೊಂದು ಚಾಪ್ಟರ್ ಒಂದೊಂದು ಥರ ಇರುತ್ತೆ. ಮದುವೆಗಿನ್ನ ಮುಂಚೆ ಒಂಥರ ಇತ್ತು, ಆ್ಯಂಡ್ ಶೇಕ್ ಎಕ್ಸ್ಪೀರಿಯನ್ಸ್ ಒಂಥರ ಇತ್ತು, ಹರ್ಬಲ್ ಲೈಫ್ ಜೊತೆ ಜರ್ನಿ ಒಂಥರ ಇತ್ತು, ಆ್ಯಂಡ್ ಮದುವೆ ಆದಮೇಲೆ ಎಕ್ಸ್ಪೀರಿಯನ್ಸ್ ಒಂಥರ ಇತ್ತು, ಇವಾಗ ಮದರ್ಹುಡ್ ಎಕ್ಸ್ಪೀರಿಯನ್ಸ್ ಮಾಡೋದು ಒಂಥರ ಇದೆ. ಸೊ ಇದೆಲ್ಲ ಟೈಮು ನಮಗೆ ಮತ್ತೆ ವಾಪಸ್ ಬರೋಲ್ಲ. ತುಂಬ ಜನ ಇದನ್ನ ಬುಕ್ಕಲ್ಲಿ ಬರೆಯೋ ಅಭ್ಯಾಸ ಮಾಡ್ತಾರೆ, ಬಟ್ ನನಗೆ ಬರೆಯೋದು ಓದೋದು ಸ್ವಲ್ಪ ದೂರನೇ. ಆ್ಯಂಡ್ ಇದು ಸಮ್ವಾಟ್ ರೆಕಾರ್ಡಿಂಗ್ ಆರ್ ಸೆಲ್ಫ್. ಐ ಆಮ್ ನಾಟ್ ದಟ್ ಗ್ರೇಟ್ ಇನ್ ರೆಕಾರ್ಡಿಂಗ್, ಬಟ್ ಸ್ಟಿಲ್ ನನಗೇನು ಅನಿಸುತ್ತೆ, ನನ್ನ ಫೀಲಿಂಗ್ಸ್, ನನ್ನ ಥಾಟ್ಸ್ನ ಎಕ್ಸ್ಪ್ರೆಸ್ ಮಾಡೋಕ್ಕೆ ದಿಸ್ ಇಸ್ ಒನ್ ಆಫ್ ದ ಬೆಸ್ಟ್ ಪ್ಲ್ಯಾಟ್ಫಾರ್ಮ್ ಅಂತ ಅನಿಸುತ್ತೆ. ಐ ಆಮ್ ಸೋ ಗ್ರೇಟ್ಫುಲ್ ಟು ಫೈಲ್ ಆಲ್ ದಿಸ್ ಬ್ಯೂಟಿಫುಲ್ ಮೂಮೆಂಟ್ಸ್, ಬ್ಯೂಟಿಫುಲ್ ಚಾಪ್ಟರ್ಸ್, ಯಾವುದು ನನಗೆ ಮುಂದಕ್ಕೆ ಮೆಮೊರೀಸ್ ಆಗಿ ಕ್ರಿಯೇಟ್ ಆಗುತ್ತೆ ಅಂತ. ಆ್ಯಂಡ್ ಇನ್ನೊಂದು ಈ 5 ಮಂತ್ಸಲ್ಲಿ ನಾನು ಕಲ್ತಿರೋದು ಅಂತಂದರೆ, ಆಲ್ವೇಸ್ ಲೈಫ್ ಅಂತ ಅಂದರೆ ನಾನು ಇದನ್ನ ಲೇಟಾಗಿ ಕಲ್ತ್ಕೊಂಡೆ ಅನಿಸುತ್ತೆ. ಬಟ್ ಲೈಫ್ ಅಂದರೆ ಇಟ್ಸ್ ಆಲ್ವೇಸ್ ಯುವರ್ಸ್ ಜರ್ನಿ, ನಿಮ್ಮ ಜರ್ನಿ. ಇದು ನನ್ನ ಲೈಫ್ ಅಂದರೆ ಇಟ್ ಈಸ್ ಮೈ ಜರ್ನಿ. ನನ್ನ ಲೈಫಲ್ಲಿ ಏನೇನಾಗುತ್ತೆ ಪ್ರತಿಯೊಂದು ನಮ್ಮ ಸುತ್ತ ಎಷ್ಟೇ ಜನ ಇದ್ರೂ ಸಪೋರ್ಟ್ ಮಾಡೋಕ್ಕೆ ಇಲ್ಲ, ಯು ಕ್ಯಾನ್ ಡೂ ಅಥವಾ ಯು ಕಾನ್ ಡೂ. ನಮ್ಮನ್ನ ತುಂಬ ಜನ ಕೆಳಗಡೆ ಕುಗ್ಗಕ್ಕೂ ಮಾತಾಡ್ತಾರೆ ಆ್ಯಂಡ್ ನಮಗೆ ಮೋಟಿವೇಟ್ ಆಗಲಿ ಅಂತ ಕೂಡ ಮಾತಾಡ್ತಾರೆ. ಬಟ್ ಯಾರೂ ನಮ್ಮ ಪೇಯ್ನ್ ಇರ್ಬೋದು, ನಮ್ಮ ಹ್ಯಾಪಿನೆಸ್ ಇರ್ಬೋದು, ಏನೂ ತೊಗೊಳಕ್ಕಾಗಲ್ಲ. ನಮ್ಮ ಪೇಯ್ನ ಶೇರ್ ಮಾಡ್ಕೋಬೋದು, ಹ್ಯಾಪಿನೆಸ್ನ ಶೇರ್ ಮಾಡ್ಕೋಬೋದು, ಬಟ್ ಎಟ್ ದ ಎಂಡ್ ಆಫ್ ದಿ ಡೇ ನಮ್ಮದು ಏನು ಎಕ್ಸ್ಪೀರಿಯೆನ್ಸ್ ಇರುತ್ತೆ ಅದನ್ನ ನಾವು ಮಾತ್ರ ಫೀಲ್ ಮಾಡ್ಕೊಳ್ಳೋಕ್ಕೆ ಸಾಧ್ಯ. ಆ್ಯಂಡ್ ಈ ಪ್ರೆಗ್ನೆನ್ಸಿಲಿ ನಂಗೆ ಅದು ಎಲ್ಲ ಗೊತ್ತಾಗ್ತಾಯಿದೆ. ನಮ್ಮ ಮಮ್ಮಿ ಇರ್ತಾರೆ ಆ್ಯಂಡ್ ನಮ್ಮ ಹಸ್ಬೆಂಡ್ ಇರ್ತಾರೆ, ನಮ್ಮ ಡ್ಯಾಡಿ ಇರ್ತಾರೆ, ಎಲ್ಲರೂ ತುಂಬ ಕೇರ್ ಮಾಡ್ತಾರೆ. ಬಟ್ ಸ್ಟಿಲ್ ಆ ಪೇಯ್ನ, ಆ ಒಂದು ಸಿಕ್ಕಾಪಟ್ಟೆ ಮೂಡ್ ಸ್ವಿಂಗ್ಸ್ ಆಗುತ್ತೆ. ಒಂದೊಂದು ದಿನ ಕ್ಲೌಡ್ 9ಅಲ್ಲಿ ಇರ್ತೀನಿ, ಒಂದೊಂದು ದಿನ ತುಂಬ ಲೋ ಆಗಿರ್ತೀನಿ. ಸೊ
ಪ್ರೆಗ್ನೆನ್ಸಿ ಜರ್ನಿನೇ ರೋಲರ್ ಕೋಸ್ಟರ್ ಥರ ಇದೆ. ಬಟ್ ಸ್ಟಿಲ್ ಅಟ್ ದ ಎಂಡ್ ಆಫ್ ದ ಡೇ ಎಷ್ಟೇ ಬೇಜಾರಿರಲಿ, ಎಷ್ಟೇ ಬಾಡಿ ಪೇನ್ಸು, ಕ್ರ್ಯಾಮ್ಸು, ಅನ್ಈಸಿನೆಸ್ಸು, ಮೂಡ್ ಸ್ವಿಂಗ್ಸ್ ಏನೇ ಇದ್ರೂ ಬಟ್ ಎಲ್ಲನೂ ಎಂಜಾಯ್ ಮಾಡ್ತಾಯಿದ್ದೀನಿ. ಆಲ್ಮೋಸ್ಟ್ 20 ವೀಕ್ಸ್ ಆಗೇ ಹೋಯಿತು, ಹಾಫ್ ವೇ ಆಯಿತು, ಇನ್ನು ಹಾಫ್ ವೇ ಇದೆ. ಆ್ಯಂಡ್ ಮೋಸ್ಟ್ ಆಫ್ ದ ಟೈಮ್ ಆ್ಯಕ್ಟಿವ್ ಆಗಿ ಇರ್ತೀನಿ, ಬಟ್ ಸಮ್ಟೈಮ್ಸ್ ಹೇಳೋಕ್ಕಾಗಲ್ಲ. ಆ್ಯಂಡ್ ನೆನ್ನೆ ಕೂಡ ತುಂಬ ಡಲ್ಲಾಗಿದ್ದೆ ಆ್ಯಂಡ್ ತುಂಬ ಲೋ ಅನಿಸ್ತಾಯಿತ್ತು. ಆ್ಯಂಡ್ ಆ ಮೂಡ್ ಸ್ವಿಂಗ್ ಹೆಂಗೆ ಹಿಟ್ಟಾಗುತ್ತೆ ಅಂತಂದರೆ ಸಮ್ಟೈಮ್ಸ್ ರಿಯಲಿ ತುಂಬ ಕಷ್ಟ ಅನಿಸುತ್ತೆ, ಬಟ್ ಸಮ್ಟೈಮ್ಸ್ ತುಂಬ ಖುಷಿ ಅನಿಸುತ್ತೆ. ಒಂದೊಂದು ದಿನ ಒಂದೊಂದು ಥರ. ಆ್ಯಂಡ್ ನೆನ್ನೆ ಎಲ್ಲ ರೆಡಿ ಮಾಡ್ಕೊಳ್ಳೋಣ, ಸ್ಯಾರಿ ಪಿನ್ ಮಾಡಿಕೊಂಡು ಇಟ್ಕೊಳ್ಳೋಣ ಅಂತ ಅಂದ್ಕೊಂಡೆ, ಬಟ್ ಏನೂ ಮಾಡೋಕ್ಕಾಗಿಲ್ಲ. ಬಟ್ ಇವತ್ತು ಫುಲ್ ಡೇ ಆಲ್ಮೋಸ್ಟ್ ಇದರಿಂದ ಓಡಾಡೋದು, ಮೇಲೆ ಕೆಳಗೆ ಹತ್ತಿ ಇಳಿಯೋದು, ನೀರು ಕರೆಕ್ಟಾಗಿ ಕುಡ್ದಿಲ್ಲ ಆ್ಯಂಡ್ ಕರೆಕ್ಟಾಗಿ ಫ್ರೂಟ್ಸ್ ತಿಂದಿಲ್ಲ, ಊಟ ಕರೆಕ್ಟಾಗಿ ಆಗಿಲ್ಲ. ಮೈ ಗಾಡ್, ಫುಲ್ ಬ್ಯಾಕ್ ಪೇಯ್ನ್ ಬಂತು ಎಟ್ ದ ಎಂಡ್ ಆಫ್ ದ ಡೇ. ಬಟ್ ಸ್ಟಿಲ್ ಇದೆಲ್ಲ ಒಂದು ಮೆಮೊರೀಸ್ ಅಲ್ವಾ. ಅದು ಫಸ್ಟ್ ಪ್ರೆಗ್ನೆನ್ಸಿ ಆ್ಯಂಡ್ ಫಸ್ಟ್ ಟೈಮ್ ಶ್ರೀಮಂತ ಅಂತಂದರೆ ಇದು ಪರ್ಫೆಕ್ಟಾಗಿ ಎಕ್ಸಾಕ್ಟಾಗಿ ಶ್ರೀಮಂತ ಅಲ್ಲ, ಬಟ್ ಒಂದೊಂದು ಮನೇಲಿ ಒಂದೊಂದು ಥರ ಅಭ್ಯಾಸ ಇರುತ್ತೆ. ಸೊ ಈ ಥರ ನಮ್ಮ ಅತ್ತೆ ಮನೆ ಕಡೆ ಕಲ್ಚರಲ್ಲಿ ಈ ಥರ ಒಂದು ಪದ್ಧತಿ ಇತ್ತು. ಆ್ಯಂಡ್ ಏನಾದ್ರೂ ನಾನು ಎಂಜಾಯ್ ಮಾಡಿಕೊಂಡು ಐ ಜಸ್ಟ್ ಲವ್ ದಿಸ್ ಪ್ರಾಸೆಸ್. ಆ್ಯಂಡ್ ರೆಡಿ ಆಗೋಕ್ಕೆಲ್ಲ ನನ್ನ ಸಿಸ್ಟರ್ ಇನ್ ಲಾ ನನಗೆ ತುಂಬ ಹೆಲ್ಪ್ ಮಾಡಿದ್ರು. ಸೀರೆ ಉಡ್ಸೋದ್ರಿಂದ ಇರ್ಬೋದು, ಆ್ಯಂಡ್ ಹೇರ್ ಸ್ಟೈಲ್ ತಲೆ ಬಾಚೋದ್ರಿಂದ ಇರ್ಬೋದು. ನಾರ್ಮಲ್ ಟೈಮಲ್ಲಿ ಅಂತಂದರೆ ನನಗೆ ನಾನೇ ರೆಡಿ ಆಗ್ಬೋದು, ಆ್ಯಂಡ್ ಈ ಟೈಮಲ್ಲಿ ಅದು ಹೊಟ್ಟೆ ಇಟ್ಕೊಂಡು ರೆಡಿ ಆಗೋದು ತುಂಬಾ ಕಷ್ಟ. ಸೊ ಹೇಗೋ ಮಾಡಿ ರೆಡಿ ಆದೆ. ಆ್ಯಂಡ್ ಥ್ಯಾಂಕ್ ಗಾಡ್ ಇವಾಗ ಸಮ್ಮರ್ ಸೀಸನ್ ಅಲ್ಲ. ನನಗೆ ಈ ಸಮ್ಮರ್ ಸೀಸನ್ ಅಂತಂದರೆ ಸಿಕ್ಕಾಪಟ್ಟೆ ಇಷ್ಟನೇ ಇಲ್ಲ. ಆ್ಯಕ್ಚುಲಿ ನನಗೆ ತುಂಬ ಬಿಸಿಲಿರುತ್ತೆ, ಒಂಥರ ಸೆಕೆ, ಇರಿಟೇಷನ್ ಅದರಲ್ಲಿ ಈ ಥರ ಎಲ್ಲ ರೆಡಿ ಆಗೋದು ಅಂತಂದರೆ. ಬಟ್ ಇವಾಗ ವೆದರ್ ನನಗೆ ಕೋಪ್ರೇಟ್ ಮಾಡ್ತಾಯಿದೆ. ಆ್ಯಂಡ್ ಜಡೆ ಎಲ್ಲ ಹಾಕ್ಕೊಂಡು ಕೆಳಗಡೆ ಹೋಗಿ ಅವರು ಮೊಗ್ಗಿನ ಜಡೆ ಬರುತ್ತೆ ಅಲ್ಲ, ಸೊ ಆ ಮೊಗ್ಗಿನ ಜಡೆನ ಫಿಕ್ಸ್ ಮಾಡ್ತಾರೆ. ಸೊ ಅದನ್ನ ಫಿಕ್ಸ್ ಮಾಡಿಕೊಂಡು, ಸೊ ಅದಾದಮೇಲೆ 5 ಟೈಪ್ಸ್ ಆಫ್ ರೈಸ್ ಮಾಡಿರ್ತಾರೆ, 5 or 6 ಟೈಪ್ಸು. ಅದನ್ನೆಲ್ಲ ತಿಂದ್ಬಿಟ್ಟು ಎಲ್ಲರೂ ಬೊಟ್ಟಿಟ್ಟು ಅರಿಶಿನ ಕುಂಕುಮ ಇಟ್ಟು ಅದೇನೋ ಸ್ವಲ್ಪ ಪ್ರೊಸೆಸ್ ಇದೆ. ಸೊ ಅದೆಲ್ಲ ಮಾಡಿಕೊಂಡು ಹೇಗಿರುತ್ತೆ ಅಂತ ಈ ವಿಡಿಯೋನಲ್ಲಿ ಇರುತ್ತೆ. ಫುಲ್ ಕಂಪ್ಲೀಟ್ ವಿಡಿಯೋನ ಕಂಪ್ಲೀಟಾಗಿ ನೋಡಿ. ಆಲ್ಮೋಸ್ಟ್ ಎಲ್ಲ ರೆಡಿ ಆಯಿತು. ಕೆಳಗಡೆ ಹೋಗಿ ಜ್ಯುವೆಲ್ಸ್ ಹಾಕ್ಕೊಂಡು ಆ ಮೊಗ್ಗಿನ ಜಡೆ ಫಿಕ್ಸ್ ಮಾಡಿಕೊಂಡು ಬಳೆ ಹಾಕ್ಕೊಳ್ಬೇಕಷ್ಟೆ. ಸೊ ಆಲ್ಮೋಸ್ಟ್ ಎವ್ರಿಥಿಂಗ್ ಈಸ್ ರೆಡಿ. ಆ್ಯಂಡ್ ಇವತ್ತು ದಿನ ತುಂಬಾ ಚೆನ್ನಾಗಿತ್ತು. ಆ್ಯಂಡ್ ಈ ಒಂದು ಸಂತೋಷ, ಹ್ಯಾಪಿ ಮೂಮೆಂಟ್ಸ್, ಹ್ಯಾಪಿ ಮೆಮೊರೀಸ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಬೇಕು ಅಂತ ವಿಡಿಯೋ ಕ್ಯಾಪ್ಚರ್ ಮಾಡ್ತಾಯಿದ್ದೀನಿ. ನಿಮ್ಮ ಜೊತೆ ಅನ್ನೋದಕ್ಕಿಂತ ನನಗೇ ಒಂದು ಮೆಮೊರಿ ಆಗಿರುತ್ತೆ. ಬಿಕಾಸ್ ಇನ್ನು ಒಂದು 5-6 ಇಯರ್ಸ್ ಆದಮೇಲೆ ಈ ಟೈಮ್ ಏನಿದೆ, ಈ ಟೈಮ್ ಮತ್ತೆ ಬರಲ್ಲ. ಸೊ ಎಲ್ಲನೂ ಕ್ಯಾಪ್ಚರ್ ಮಾಡ್ಕೊಂಡಾಗ, ನನ್ನನ್ನು ನೋಡ್ಕೊಂಡಾಗ ಒಂಥರ ಖುಷಿ ಅನಿಸುತ್ತೆ. ಜಸ್ಟ್ ಕ್ರಿಯೇಟಿಂಗ್ ಮೆಮೊರೀಸ್ ಫಾರ್ ಮೈ ಸೆಲ್ಫ್. ಆ್ಯಂಡ್ ಚೆನ್ನಾಗಿ ಕಾಣಿಸ್ತದೆ ಅಂತ ಎಲ್ಲರೂ ಕಾಂಪ್ಲಿಮೆಂಟ್ ಕೊಟ್ಟರು. ಬಟ್ ನನಗೇ ಸ್ವಲ್ಪ ಇಷ್ಟು ದಪ್ಪ ನಾನು ಆಗಿರಲಿಲ್ಲ. ತುಂಬ ವರ್ಷ ಆಯಿತು, ಆಲ್ಮೋಸ್ಟ್ ಒಂದು 8-10 ಇಯರ್ಸ್ ಮುಂಚೆ ಈ ವೆಯ್ಟ್ ಇದ್ದಿತ್ತು. ಬಟ್ ಇವಾಗ ವೆಯ್ಟ್ ಗೇನ್ ಆಗ್ತಾಯಿದ್ದೀನಿ. ಬಟ್ ಕಾನ್ಷಿಯಸ್ ಆಗಿ ವೆಯ್ಟ್ ಗೇನ್ ಆಗ್ತಾಯಿದ್ದೀನಿ. ಬಟ್ ಸ್ಟಿಲ್ ಬೇಬಿ ಬಂದಮೇಲೆ ಎಲ್ಲ ಸರಿ ಹೋಗುತ್ತೆ. ಬಟ್ ವೆಯ್ಟ್ ಗೇನ್ ಒಂದು ಇನ್ಸೆಕ್ಯೂರಿಟಿ ಇದೆ. ಬಟ್ ಸ್ಟಿಲ್ ಈ ಬೇಬಿ ಮೂಮೆಂಟು, ಈ ಟೈಮ್ನ ಎಂಜಾಯ್ ಮಾಡ್ತಾಯಿದ್ದೀನಿ. ಸೊ ಇಟ್ ಡಸಂಟ್ ಮ್ಯಾಟರ್ಸ್ ಫಾರ್ ನೌ. కట్ చేస్తాను. ಸ್ವಲ್ಪ ಸ್ಟ್ರೈಟ್ ಆಗಿ నువ్వు పెట్టండి, మీరు పెట్టండి. కార్డ్ చంద్రకళ గాజులు వేయలేదు ఇవి. ఈ చేతితో ఉండదు, చేతి వెనకాల పెట్టుమా. బాగుంది రమ్మని. ఏం చేస్తాను జ్యోతి లోపల పిల్లలు ఎత్తారు. కంఫర్టబుల్ రవి, జ్యోతి నన్ను రమ్మను. ఇద్దరు రండి. లేకో.
పెట్టు వాళ్ళట్లయితే చిన్నదా? ఇది అంతలా ఇస్తాను అయ్యో నిత్యమ్మ ఇక్కడ బయట పెట్టమ్మా కరెంట్ లేదు కదా.